ಹಾಲಿವುಡ್ ಸಿನಿಮಾಗಳನ್ನ ಮೀರಿಸುವಂತಿದೆ ಲೂಟಿ. ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹಾಲಿವುಡ್ ಸಿನಿಮಾನೇ ಮೀರಿಸುತ್ತೆ ಈ ಸೀನ್. ಲೂಟಿ ಆಯ್ತಲ್ಲ ಈಗ, ಅದು ದೇಶದಲ್ಲೇ ಅತಿ ದೊಡ್ಡ ರಾಬರಿ ಪ್ರಕರಣ ಅಂತ ಅನಿಸಿಕೊಂಡಿರುವಂಥದ್ದು ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. 400 ಕೋಟಿ ರೂಪಾಯಿ ಲೂಟಿ ಎಂದು ದೂರುದಾರ ಹೇಳಿದ್ರು. ರಾಬರಿ ಆಗಿದ್ದು 400 ಕೋಟಿ ಎಲ್ಲ 1000 ಕೋಟಿ ಅಂತಿದ್ದಾರೆ. ಈಗ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ದೂರುದಾರ. ಬೆಳಗಾವಿಯಲ್ಲಿ ಖಾನಾಪುರ ತಾಲೂಕಿನ ಚೊರ್ಲಾ ಘಾಟಲ್ಲಿ ಇದು ನಡೆದಿರುವಂಥದ್ದು. ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಬಿಡುಗಡೆ ಆಗಿರುವ ಬೆನ್ನಲ್ಲೇ ಈಗ 2,000 ರೂಪಾಯಿ ನೋಟ್ ತುಂಬಿದಂತಹ 2 ಕಂಟೈನರ್ಗಳು ನಾಪತ್ತೆಯಾಗಿದೆ. ಅದನ್ನ ಹುಡುಕೋ ಕಾರ್ಯದಲ್ಲಿದ್ದಾರೆ. ನನ್ನ ಹೆಸರಿನಲ್ಲಿ ಲೂಟಿಕೋರರಿಂದ ಬ್ಲಾಕ್ ಮೇಲ್ ಆಗಿದೆ. ದರೋಡೆಕೋರರು ಕಿಶೋರ್ ಶೇಟ್ ಕರೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಹೆಸರಿನಲ್ಲಿ ಕರೆ ಮಾಡಿ 100 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಆಗ ಕಿಶೋರ್ ಸಹಚರರು ನನ್ನನ್ನ ಕಿಡ್ನಾಪ್ ಮಾಡಿದ್ರು. ಹಣದ ಬಗ್ಗೆ ಕೇಳುವಂತೆ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟಿದ್ರು. ಹೀಗಾಗಿ ಕೆಲ ದಿನ ಜೀವ ಭಯದಿಂದ ಸುಮ್ಮನಾಗಿದ್ದೆ. ದೂರುದಾರ ಹೇಳಿರುವಂತಹ ಮಾತುಗಳಿದು. ಇವರು ನನ್ನನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ರು. ಹಣದ ಬಗ್ಗೆ ಹೇಳುವಂತೆ ಕಿಡ್ನಾಪ್ ಮಾಡಿ ಟಾರ್ಚರ್ ಕೂಡ ಕೊಟ್ಟಿದ್ರು. ಹೀಗಾಗಿ ಕೆಲ ದಿನದಿಂದ ನಾನು ಜೀವ ಭಯದಿಂದ ಸುಮ್ಮನಾಗಿದ್ದೆ. 400 ಕೋಟಿ ರೂಪಾಯಿ ಅಂತ ಹೇಳಿದ್ರು ಮೊದಲು, ಈಗ ಲೂಟಿಯಾಗಿದ್ದು 1000 ಕೋಟಿ ಅಂತ ದೂರುದಾರ ಹೇಳಿಕೆಯನ್ನ ಕೊಟ್ಟು ಟ್ವಿಸ್ಟ್ ಕೊಟ್ಟಿರುವಂತದ್ದು. ಬೆಳಗಾವಿಯಲ್ಲಿ ಖಾನಾಪುರ ತಾಲೂಕಿನ ಚೊರ್ಲಾ ಘಾಟ್ನಲ್ಲಿ ಆದಂತಹ ರಾಬರಿ ದೇಶದಲ್ಲೇ ಅತಿ ದೊಡ್ಡ ರಾಬರಿ ಅಂತ ಹೇಳಲಾಗ್ತಿದೆ. ಸುಮಾರು 400 ಕೋಟಿ ಅಂತ ಮಾಹಿತಿ ಇತ್ತು, ಈಗ 1000 कोटी ಅಂತ ಅವರೇ ಹೇಳ್ತಿದ್ದಾರೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनर मध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे, तुम्हाला हे तुमचे जुने ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ 400 ಕೋಟಿ ರೂಪಾಯಿ ಲೂಟಿಯಾಗಿದೆ. ಘಾಟ್ನಲ್ಲೇ 400 ಕೋಟಿ ದರೋಡೆ ನಡೆದಿದ್ದು ಏಕೆ? ಚೊರ್ಲಾ ಘಾಟಲ್ಲಿ ಆಗಿರುವಂತಹದ್ದು. ಖಾನಾಪುರ ಚೊರ್ಲಾ ಘಾಟ್ನಲ್ಲಿ ಸಿಗಲ್ಲ ನೆಟ್ವರ್ಕ್. ದಟ್ಟ ಅರಣ್ಯದ ದಾರಿಯಾಗಿರುವಂತಹ ಚೊರ್ಲಾ ಘಾಟ್ ಅರಣ್ಯದ ಮಧ್ಯೆ ಇದೆ. 400 ಕೋಟಿ ಹೋಗಿದ್ದೆಲ್ಲಿಗೆ ಅನ್ನೋದೇ ಈಗ ಕುತೂಹಲ ಮೂಡಿಸಿದೆ. 3 ರಾಜ್ಯದ ಪೊಲೀಸರಿಗೆ ಸವಾಲಾಗಿದೆ ಈ ದರೋಡೆ ಕೇಸ್. ಕಂಟೈನರ್ನಲ್ಲಿ 400 ಕೋಟಿ ಹಳೆ ನೋಟು ಸಾಗಾಟ ಆಗುತ್ತಿತ್ತಂತೆ. ಬೆಳಗಾವಿ ಜಿಲ್ಲೆಯ ಎಸ್ಪಿ ಕೆ ರಾಮರಾಜನ್ ಹೇಳಿಕೆ ನೀಡಿದ್ದಾರೆ. ರಾಬರಿ ಬಗ್ಗೆ ನಾಸಿಕ್ ಪೊಲೀಸರಿಂದ ಪತ್ರ ಬಂದಿದೆ. ಚೊರ್ಲಾ ಘಾಟ್ಗೆ ಈಗಾಗಲೇ ನಮ್ಮ ತಂಡವನ್ನ ಕಳಿಸಿದ್ದೇವೆ. ಮಹಾರಾಷ್ಟ್ರ ಪೊಲೀಸರು ಕೂಡ ತನಿಖೆ ಮಾಡುತ್ತಿದ್ದಾರೆ. ಎಸ್ಐಟಿ ಜೊತೆ ಕೈ ಜೋಡಿಸಿ ತನಿಖೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಬೆಳಗಾವಿ ಎಸ್ಪಿ. ಸ್ಟೇಷನ್ ಕಡೆ ಚೋರ್ಲೆಘಾಟ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದ್ರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದ್ರೆ ಇದರಲ್ಲಿ ಲೆಟರ್ ಅಲ್ಲಿ ಬಂದಿರುವುದು ಒಂದು ಕಿವಿ ಮಾತಲ್ಲಿ ಬಂದಿರುವ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದ್ರೆ ವಿಶಾಲ್ ನಾಯ್ಡು ಎಂಬವನ್ನ ಕಿಡ್ನಾಪ್ ಮಾಡ್ತಾನೆ. ಇವನು ವಿರಾಟ್ ಗಾಂಧಿ ಎಂಬರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದ್ರೆ
ಸಂದೀಪ್ ದತ್ತ ಪಾಟೀಲ್ ಅನ್ನು ಕರೀತಾನೆ. ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದು ಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದ್ರೆ ನಮಗ್ ಡೌಟ್ ಇದೆ, ನೀವೇ ಮಾಡಿದಿರ ಅಂದ್ರೆ ಎಲ್ಲಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗ ಅದು ಸಿಕ್ಕಿರುತ್ತದೆ ಅಂದ್ರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗ್ ಲೆಟರ್ ಬರೆದಿರೋದಲ್ಲಿ ಈ ಲೆಟರ್ ಅಲ್ಲಿ ಏನಿದೆ ಅಂದ್ರೆ ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗ್ ಬಂದಿದೆ ಅಂತ ಪೊಲೀಸರು ನಮಗ್ ಲೆಟರ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದ್ರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರುವವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮ್ ಅನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವ್ರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದ್ರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂತಹ ಒಂದು 400 crore ರಾಬರಿ ಆಗಿದೆ ಅಂದ್ರೆ ಹೇಳಿದ್ದಾರೆ.